ಶಿಕ್ಷಕರೇ ಎಲ್ರಿಗೂ ಗುಡ್ ಈವ್ನಿಂಗ್. ಇವತ್ತು ನಾವು 2025-26ನೇ ಸಾಲಿಗಾಗಿ ಮಕ್ಕಳ ಕ್ರೀಡಾಕೂಟಕ್ಕೆ ಸಂಬಂಧಪಟ್ಟಂತೆ ಫಿಸಿಕಲ್ ಟೀಚರ್ ಆಗಿರುವವರು ತಮ್ಮ ಒಂದು ಮಾಹಿತಿಯನ್ನು ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಈಗಾಗಲೇ ನಾವು ಕ್ರೀಡಾಪಟುಗಳ ನಮ್ಮ ವಿದ್ಯಾರ್ಥಿಗಳನ್ನು ನಾವು ಒಂದು ಐ ಡಿ ಕಾರ್ಡ್ ಅವರ ಒಂದು ಐ ಡಿಯನ್ನು ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಇವಾಗ ಫಿಸಿಕಲ್ ಟೀಚರ್ ಆಗಿರುವವರು ತಮ್ಮ ಒಂದು ಮಾಹಿತಿಯನ್ನು ಇನ್ಫಾರ್ಮೇಷನನ್ನು ಯಾವ ರೀತಿಗೆ ರಿಜಿಸ್ಟರ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕಾಗಿ ಸಮಗ್ರ ಶಿಕ್ಷಣ ಕರ್ನಾಟಕ ಎನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡ್ತೇವೆ. ಸೊ ಈ ರೀತಿ ಸ್ಕ್ರೀನ್ ಓಪನ್ ಆಗ್ತಾಯಿದೆ. ಫಸ್ಟ್ ಆಪ್ಷನ್ ಸಮಗ್ರ ಶಿಕ್ಷಣ ಕರ್ನಾಟಕ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ನೆಕ್ಸ್ಟ್ ಈ ರೀತಿ ಸ್ಕ್ರೀನ್ ಓಪನ್ ಆಗ್ತಾಯಿದೆ. ನಾವು ಸ್ಕ್ರೋಲ್ ಡೌನ್ ಮಾಡಿದಾಗ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಪೋರ್ಟ್ಸ್ ಲಾಗಿನ್ ಎನ್ನುವಂಥ ಆಪ್ಷನ್ ಇದೆ, ಅದರ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ನಮ್ಮ ಶಾಲೆಯ ಟೈಸ್ ಕೋಡ್ ಅನ್ನು ಯೂಸರ್ ಐ ಡಿ ಮತ್ತು ಅದನ್ನೇ ಪಾಸ್ವರ್ಡ್ ಆಗಿ ಇಲ್ಲಿ ನಾವು ಆ್ಯಡ್ ಮಾಡಬೇಕು. ಕ್ಯಾಪ್ಚವನ್ನು ಎಂಟರ್ ಮಾಡಿಬಿಟ್ಟು ನಾವು ಲಾಗಿನ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಮಾಡಿದ ತಕ್ಷಣ ನೋಡಿ ನೆಕ್ಸ್ಟ್ ಇಲ್ಲಿ ನಾವು ಒಂದು ಫಿಸಿಕಲ್ ಟೀಚರ್ ಅವರ ಮಾಹಿತಿಯನ್ನು ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡಬೇಕು ಅದಕ್ಕಾಗಿ ನೋಡಿ ಫಸ್ಟ್ ಇನ್ಸ್ಟ್ರಕ್ಷನ್ ಆಪ್ಷನ್ ಇದೆ, ಸೆಕೆಂಡ್ ಅಪ್ಲಿಕೇಶನ್ ಆಪ್ಷನ್ ಇದೆ, ಥರ್ಡ್ PE ಟೀಚರ್ ಎನ್ನುವಂಥ ಆಪ್ಷನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಮಾಡಿದ ತಕ್ಷಣ ನೋಡಿ ಇಲ್ಲಿ ನಾವು ಏನು ಮಾಡಬೇಕು, ಫಿಸಿಕಲ್ ಟೀಚರ್ ಅವರ ರಿಜಿಸ್ಟ್ರೇಷನ್ ಫಾರ್ಮ್ ಅಂತ ಇದೆ. ಇದು ಇಲ್ಲಿ ನಾವು ಒಂದು ಶಿಕ್ಷಕರ ರೆಫರೆನ್ಸ್ ನಂಬರ್ ಆರ್ KG ID ನಂಬರನ್ನ ಎಂಟರ್ ಮಾಡಬೇಕು. ಜಸ್ಟ್ ಇಲ್ಲಿ ನಾನು ಎಕ್ಸಾಂಪಲ್ ಆಗಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಸೊ ನೋಡಿ ನನ್ನ KG ID ನಂಬರನ್ನ ಎಂಟರ್ ಮಾಡಿದ್ದೇನೆ. ಒಂದು ಫಿಸಿಕಲ್ ಟೀಚರ್ ಆಗಿರೋರ ಹೆಸರನ್ನ ಎಂಟರ್ ಮಾಡಬೇಕು. ಸೊ ಆ ಒಂದು ಫಿಸಿಕಲ್ ಟೀಚರ್ ಅವರ ಹೆಸರನ್ನು ನಾವು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇವೆ. ಆಮೇಲೆ ನೆಕ್ಸ್ಟ್ ಫಾದರ್ ನೇಮನ್ನು ಎಂಟರ್ ಮಾಡಬೇಕು. ನೋಡಿ ನೆಕ್ಸ್ಟ್ ಜೆಂಡರ್ ಎಂಟರ್ ಮಾಡಬೇಕು. ನೋಡಿ ಇಲ್ಲಿ ಜೆಂಡರ್ ಆ್ಯಡ್ ಮಾಡಿದ ತಕ್ಷಣ ನೆಕ್ಸ್ಟು ಡೆಸಿಗ್ನೇಷನ್ ಅಂದರೆ ಫಿಸಿಕಲ್ ಟೀಚರ್ ಅವರು ಕೋಚ್ ಆಗಿ ಕೆಲಸ ಮಾಡ್ತಾಯಿದ್ದಾರೋ ಅಥವಾ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದಾರೋ ಎನ್ನುವಂಥದ್ದು ನಾವು ಖಚಿತಪಡಿಸಿಕೊಂಡು ಅಲ್ಲಿ ಆ ಒಂದು ಮಾಹಿತಿಯನ್ನು ತುಂಬಬೇಕಾಗುತ್ತೆ. ಆಮೇಲೆ ಆ ಒಂದು ಫಿಸಿಕಲ್ ಟೀಚರ್ ಅವರ ಒಂದು ಡೇಟ್ ಆಫ್ ಬರ್ತನ್ನು ಇಲ್ಲಿ ನಾವು ಎಂಟರ್ ಮಾಡಬೇಕಾಗುತ್ತೆ. ಕ್ಯಾಲೆಂಡರ್ ಶೋ ಆಗುತ್ತೆ. ನಾವು ನಮ್ಮ ಡೇಟ್ ಆಫ್ ಬರ್ತನ್ನು ಚೂಸ್ ಮಾಡಬೇಕಾದ್ರೆ ಈ ರೀತಿ ಕ್ಯಾಲೆಂಡರ್ನ ನಾವು ಹಿಂದೆ ಮುಂದೆ ಮಾಡ್ಬೋದು ಮತ್ತು ಇಯರನ್ನು ಕೂಡ ನಾವು ಇಲ್ಲಿ ಚೇಂಜ್ ಮಾಡ್ಬೋದು. ನೋಡಿ ಫಾರ್ ಎಕ್ಸಾಂಪಲ್ 2025 ಇದೆ. 2025 ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ನಮ್ಮ ಡೇಟ್ ಆಫ್ ಬರ್ತ್ ಇಯರನ್ನು ಕೂಡ ಚೆಕ್ ಮಾಡ್ಬೋದು. ಆಮೇಲೆ ಇಲ್ಲಿ ಕೂಡ ಮಂತ್ ಕೂಡ ನಾವು ಏನು ಮಾಡ್ಬೋದು, ಚೇಂಜನ್ನು ಮಾಡ್ಬೋದು. ಆಮೇಲೆ ಕೊನೆಗೆ ಸೆಟ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ನಾನು ತೋರಿಸ್ತಾ ಇದ್ದೇನೆ. ನೋಡಿ ನನ್ನ ಡೇಟ್ ಆಫ್ ಬರ್ತು 1983. ನೋಡಿ 1983 ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಆಮೇಲೆ ಮಂತ್ ಆಗಸ್ಟ್ ಮಂತ್ ನೋಡಿ ಆಗಸ್ಟ್ಗೆ ಕನ್ವರ್ಟ್ ಮಾಡ್ಕೊತಾ ಇದ್ದೇನೆ. ಡೇಟ್ 1 ನೋಡಿ ಏನಾಯ್ತು ಈಗ ರೈಟ್ ಡೌನಲ್ಲಿ ಬಾಟಮಲ್ಲಿ ಇರ್ತಕ್ಕಂಥ ಸೆಟ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ನಮ್ಮ ಡೇಟ್ ಆಫ್ ಬರ್ತ್ ಬರುತ್ತೆ 1 ಆಗಸ್ಟ್ 1983. ನಮ್ಮ ಒಂದು ಮೊಬೈಲ್ ನಂಬರ್ನ ಇಲ್ಲಿ ನಾವು ಆ್ಯಡ್ ಮಾಡಬೇಕು. ನಮ್ಮ ಮೊಬೈಲ್ ನಂಬರ್ ಆ್ಯಡ್ ಮಾಡಿದ ತಕ್ಷಣ ನೆಕ್ಸ್ಟ್ ನಾವೇನು ಮಾಡಬೇಕು, ನಮ್ಮ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಅದಕ್ಕಿಂತ ಮುಂಚೆ ಆ ಫೋಟೋನ ಸೈಜನ್ನು ನಾವು 50 KB ಅಥವಾ ಲೆಸ್ ದೆನ್ 50 KBಗೆ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಈಗ ನಾನು ಚೂಸ್ ಫೈಲ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಇದ್ದೇನೆ. ನಾನು ಫೋಟೋವನ್ನು ಎಲ್ಲಿ ಸೇವ್ ಮಾಡಿದ್ದೇನೆ ಅಲ್ಲಿ ನಾವು ಸರ್ಚ್ ಮಾಡಬೇಕಾಗುತ್ತೆ. ನೋಡಿ ಆ ಫೋಟೋವನ್ನು ನನಗೆ ಹುಡುಕ್ತಾ ಇದ್ದೇನೆ. ಚೂಸ್ ಫೈಲ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ತಾ ಇದ್ದೇನೆ. ಫೋಟೋಸ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ನೋಡಿ ಈಗಾಗಲೇ ನಾನು ಫೋಟೋವನ್ನು ಸರ್ಚ್ ಮಾಡಿದ್ದೇನೆ, ಬಟ್ ಅದು ತೆಗೆದುಕೊಳ್ಳುತ್ತಿಲ್ಲ, ನೋಡೋಣ. ಸೊ ಫೋಟೋ ಈಗಾಗಲೇ ಅಪ್ಲೋಡ್ ಫೋಟೋನ ಚೂಸ್ ಮಾಡಿದ್ದೇನೆ. ಸೊ ಇಷ್ಟಾದ ಮೇಲೆ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಕೊನೆಗೆ ನಾವು ರಿಜಿಸ್ಟರ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ನಾವು ಇನ್ನೊಂದು ಸಲ ನಮ್ಮ ಮಾಹಿತಿಯನ್ನು ಚೆಕ್ ಮಾಡಿಕೊಳ್ಬೇಕು. ಚೆಕ್ ಮಾಡಿದ ತಕ್ಷಣ ಕೊನೆಗೆ ನಾವು ರಿಜಿಸ್ಟರ್ ಎನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದೇ ಆದರೆ ನಮ್ಮ ಒಂದು ಫಿಸಿಕಲ್ ಟೀಚರ್ ಅವರ ರಿಜಿಸ್ಟ್ರೇಷನ್ ಫಾರ್ಮ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗುತ್ತೆ. ಸೊ ದಿಸ್ ಈಸ್ ಹೌ ವಿ ಹ್ಯಾವ್ ಟು ಫಿಲ್ ಅಪ್ ಫಿಸಿಕಲ್ ಟೀಚರ್ ಇನ್ಫಾರ್ಮೇಷನ್ ಥ್ರೂ ರಿಜಿಸ್ಟ್ರೇಷನ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್, and I request everyone please subscribe my channel.